ನೆನೆಸಿಕೊಳ್ಳುವಂಥ ಒಂದು ಒಳ್ಳೆಯ ಗಳಿಗೆ ಶಾಂತ ಕವಿಗಳನ್ನು ಸ್ಮರಿಸಿ 1856 ಜನವರಿ 15 165 ವರ್ಷದ ಹಿಂದೆ ಹುಟ್ಟಿದಂಥ ಸಾತೇನಹಳ್ಳಿಯಲ್ಲಿ ಹುಟ್ಟಿದಂಥ ಮಾಡಿದ ಕೆಲಸಗಳನ್ನು ನೋಡಿದರೆ ಕಾವ್ಯ, ಕೀರ್ತನ, ಇಡೀ ಪ್ರಬಂಧಗಳು, ವಚನಗಳ ಮೇಲೆ ನಿವೃತ್ತಿ ನಾಟಕ ಕಂಪನಿ, ನಾಟಕ ಆಡಿಸಿದ್ದು ಇಂಥ ಸಮೃದ್ಧವಾದಂಥ ಒಂದು ಸಾಹಿತ್ಯವನ್ನು ನಮಗೆಲ್ಲ ಒದಗಿಸಿದ ಶಾಂತ ಕವಿಗಳ ದಿವಸವನ್ನು ಈ ಶುಭ ಸಂದರ್ಭದೊಳಗೆ ನಾವು ಬಹುಶಃ ಅವರ ಮೊಮ್ಮಗ ಇದ್ದಾರೆ, ಮರಿ ಮೊಮ್ಮಗ ಇದ್ದಾರೆ. ಇಲ್ಲಿ ಅವ್ರು ಇರಲಿಲ್ಲ ಅಂದ್ರೆ ನಾವು ಈ ರೀತಿ ಮಾಡ್ತಿದ್ವೋ ಇಲ್ಲೋ ಅನ್ನೋಟ್ರ ಮಟ್ಟಿಗೆ, ಯಾಕಂದರೆ ದಿವಸ ಬಹಳಷ್ಟು ಜನರದು ನಾವು ಅವ್ರ ಮಂತನಕ ಬಿಡ್ಲಿಕ್ಕತ್ತೀವೇನೋ ಅಂತ ಕನ್ನಡಿಗರಿಗೆ ಕೊಟ್ಟಂಥ ಒಂದು ಆಸ್ತಿನ ಬಿಟ್ಟು ಅವ್ರ ಮಂತನದವರೇ ಮಾಡಬೇಕು ಅದನ್ನು ಕೆಲಸ ಅನ್ನೋ ಮಟ್ಟಕ್ಕೆ ನಾವು ಇಳಿದ್ಬಿಟ್ಟಿದ್ದೀವೇನೋ ಅಂತ ಎಷ್ಟೊಂದು ಸಲ ಬೇಕೆ ಆಗ್ತದೆ. ಅಂಥ ಸಂದರ್ಭದೊಳಗೆ ಒಂದು ಶಾಂತ ಕವಿಗಳ ಹುಟ್ಟುಹಬ್ಬ ನಾವಿಲ್ಲಿ ಅಟ್ಟದ ಮೇಲೆ ಆಚರಿಸ್ತಾ ಇದ್ದೀವಿ. ಇದು ಒಂದು ಭಾಗ್ಯನೇ. 88 ವರ್ಷದ ಒಂದು ಅಟ್ಟದೊಳಗೆ ನಾವು ಆಚರಿಸ್ತಾ ಇದ್ದೀವಿ. ಅದು ನಮ್ಮ ಪಾಲಿನ ಒಂದು ಸೌಭಾಗ್ಯನೇ. ಇಂಥ ಸಂದರ್ಭದೊಳಗೆ ಶಾಂತ ಕವಿಗಳ ಮೊಮ್ಮಗ ಬಾಬುರಾವ್ ಮರಿಮಗ ಮತ್ತೊಬ್ಬ ನಮ್ಮ ಹಿರಿಯರಾದಂಥ ಡಾಕ್ಟರ್ ರಮಾಕಾಂತ್ ಜೋಶಿ ಅವ್ರನ್ನ, ಮತ್ತೊಬ್ಬ ಹಿರಿಯರಾದಂಥ ರಾಘವೇಂದ್ರ ಪಾಟೀಲ್ ಹಾಗೂ ತಂಡಗಳನ್ನ ಪೂರ್ವವಾಗಿ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಡಾಕ್ಟರ್ ಕೃಷ್ಣ ಕಟ್ಟಿಯವರು ಒಂದು ಶಾಂತ ಕವಿಗಳ ವಿಶ್ರಾಂತಿ ಅನ್ನುವಂಥ ಒಂದು ಬೇಂದ್ರೆ ಅವರು ಬರೆದಂಥ ಪದ್ಯದೊಂದಿಗೆ ಪ್ರಾರಂಭ ಮಾಡೋಣ. ಆಮೇಲೆ ದೀಪ ಬೆಳಗೋದು, ಆಮೇಲೆ ಮತ್ತು ಶಾಂತ ಕವಿಗಳ ಬೇಂದ್ರೆ ಅವರು ಕವಿತೆಯನ್ನು ಸಾಧ್ಯ ಎಲ್ರಿಗೂ ನಮಸ್ಕಾರ. ಈ ಪದ್ಯ ಬಹಳ ಮುಖ್ಯವಾದಂತಹ ಒಂದು ಪದ್ಯ. ಬೇಂದ್ರೆಯವರ ಒಟ್ಟು ಸಾಹಿತ್ಯದೊಳಗೆ ಬೇಂದ್ರೆಯವರು ಶಾಂತ ಕವಿಗಳನ್ನು ತಮ್ಮ ಗುರುಗಳಂತೂ ಸಹಿತ ಸ್ವೀಕಾರ ಮಾಡಿದ್ದು ಒಪ್ಕೊಂಡಿದ್ದು. ಈ ಪದ್ಯವನ್ನು ನಾನು ಇವತ್ತು ಓದೋದು ಬಹಳ ಪ್ರಸ್ತುತ ಅಂತಿಕೊಂಡು ಹೇಳಿ ನಾನೇ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಪದ್ಯದ ಶಿರೋನಾಮೆ ಶಾಂತ ಕವಿಗಳ ವಿಶ್ರಾಂತಿ. ಸಖಿ ಗೀತ ಅಂತಕ್ಕಂಥ ಕವನ ಸಂಕಲನದಲ್ಲಿ ಪದ್ಯ ಪ್ರಕಟವಾಗಿದೆ. ನಟ ತೆರೆಯ ಮರೆಯಾದ ಆಟ ತೀರಿಸಿಕೊಂಡು, ನಟ ತೆರೆಯ ಮೆರೆಯಾದ ಆಟ ತೀರಿಸಿಕೊಂಡು ಭಟ ಸಮರದಿಂದ ತೆರಳಿದ ಅರಸನರ ಮನೆ. ಮತ್ತು ಪಾಡುಗಾರ ತುಟಿ ಮುಚ್ಚಿದನು ನಾಡು ನುಡಿಗಳ ಹಾಡುಗಳನ್ನು ಹಾಡಿ. ಮತ್ತು ಪಾಡುಗಾರ ತುಟಿ ಮುಚ್ಚಿದನು ನಾಡು ನುಡಿಗಳ ಹಾಡುಗಳನ್ನು ಹಾಡಿ. ಆಟ ಮಠದ ಮಾತಲ್ಲ ನಾಡೆ ನಾರಾಯಣನು ದಿಟವಾಗಿ ನುಡಿಯ ಸಿರಿ ಎಂದು ಕೀರ್ತನೆಗೈದು ಹಠದಿ ಕೀರ್ತನೆಗಾರ ಬೆವರನುರಿಸಲು ಹಿಂದೆ ಸರಿದ ವಿಶ್ರಾಂತಿಗಾರ. ಕೊಡಲ್ಲ ನಿಂತು ಹಿಂದೆ ಹಠಮಠದ ಮಾತಲ್ಲ ನಾಡೆ ನಾರಾಯಣನು ದಿಟವಾಗಿ ನುಡಿಯ ಸಿರಿ ಎಂದು ಕೀರ್ತನೆಗೈದು ಹಠದಿ ಕೀರ್ತನೆಗಾರ ಬೆವರನುರಿಸಲು ಹಿಂದೆ ಸರಿದ ವಿಶ್ರಾಂತಿಗಾರ. ಮುಪ್ಪಾಗಿ ಜಿರಿಯಾದ ಬಟ್ಟೆಯನ್ನು ಬೀಸಾಡಿ ದಪ್ಪನ್ನ ಹೊಸ ನುಡಿಗೆಯನ್ನು ಬೇಡಲಂಬರಕ್ಕೆ ಸಪ್ಪಗಿನ ನುಡಿಗಾಗಿ ಉಪ್ಪು ತರ ಹೋಗಿಹರು ಹೊಸವಂತಿ ಇರುವ ಕಡೆ. ಮುಪ್ಪಾಗಿ ಜರಿಯಾದ ಬಟ್ಟೆಯನ್ನು ಬೀಸಾಡಿ ದಪ್ಪನ್ನ ಹೊಸ ನುಡಿಗೆಯನ್ನು ಬೇಡಲಂಬರಕ್ಕೆ ಸಪ್ಪಗಿನ ನುಡಿಗಾಗಿ ಉಪ್ಪು ತರ ಹೋಗಿಹರು ಹೊಸವಂತಿ ಇರುವ ಕಡೆ. ಸಿಪ್ಪೆಯನೆ ಬಹುದಿವಸ ಚೀಪಿ ಬೇಸರ ಪಟ್ಟು, ಸಿಪ್ಪೆಯನೆ ಬಹುದಿವಸ ಚೀಪಿ ಬೇಸರ ಪಟ್ಟು ಅಪ್ಪನಲ್ಲಿ ಹೊಸ ಹಣ್ಣು ಪಡೆಯ ಹೋಗಿ ಹರಿಂತು. ಸಿಪ್ಪಿಯನೆ ಬಹುದಿವಸ ಚೀಪಿ ಬೇಸರ ಪಟ್ಟು ಅಪ್ಪನಲ್ಲಿ ಹೊಸ ಹಣ್ಣು ಪಡೆಯ ಹೋಗಿ ಹರಿಂತು. ತಪ್ಪದೆ ತಿರುಗುವುದೆಂದು ತಿಳಿಯಲಿ ಜನರು ಬೆಳವಲದ ನಾಡಿಗ. ತಪ್ಪದೆ ತಿರುಗುತಿಹರೆಂದು ತಿಳಿಯಲಿ ಜನರು ಬೆಳವಲದ ನಾಡಿಗ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಕೃಷ್ಣ ಕಟ್ಟಿಯವರಿಗೆ ಧನ್ಯವಾದಗಳು. ಈಗ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ದಯವಿಟ್ಟು ವೇದಿಕೆಯ ಹಿರಿಯರು ಭಾಗವಹಿಸಬೇಕು.
ಬರೀ ಸಣ್ಣ ರಮಣ ಒಂದೇ ನಿಮಿಷ. ನೀವು ಕರೆದ್ರಿ ಹಿರಿಯರು ಸಂತೋಷ. ಸಮೀರ ಬಾರೋ. ಸಮೀರ ಬಾರೋ, ಇದು ಮಾತಾಡೋದನ್ನು ಬಾರೋ. ಬಾ ಹಿಂದಿನ ಸಲ ನಿಂತದಲ್ಲಿ ಬಾರೋ. ಕಟ್ಟಿ ಬರೀ ಅದನ್ನು ಕರೀಲಿಕ್ಕತ್ತಾರ ಬರೀ. ಸರಿ 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 ಹನುಮೇಶ ನೀವು ಬರ್ರಿ. ನೀವು ಬರ್ರಿ. ಹನುಮೇಶ್ ನೀವು ಬರ್ರಿ. ಫೋಟೋ ತೆಗೀರಿ. ನಾವು ಮಾಡ್ಲಿಕ್ಕತ್ತೀವಿ, ಲೈವ್ ಮಾಡ್ಲಿಕ್ಕತ್ತೀವಿ. ಹಾ, ಅಭಿನಯ ಭಾರತಿ ಫೇಸ್ಬುಕ್ ಮೇಲೆ ಲೈವ್ ಅದ, ಯಾರು ಕಾಣ್ಲಿಕ್ಕಾರು ನೋಡ್ಕೋಬಹುದು. ಇನ್ನೂ ಒಂದದ ಗರುಡ ಗರುಡ ಬರ್ರಿ. ಪ್ರಕಾಶ ಬರ್ರಿ, ಪಟ್ನ ಬರ್ರಿ ಬರ್ರಿ. ಅಲ್ಲ ಬರ್ರಿ, ಒಬ್ರು ಬರ್ರಿ ಸರ್. ನಾಟಕದ ದೇವರವರ ಬರ್ರಿ. ಪ್ರಕಾಶ್ ಬರ್ರಿ. ಏ ಸಮೀರ ಬಾರ ಮರ. ಏ ಸಮೀರ ಕರೀತಾರೆ ಒಳಗೆ. ವರಪೂಜೆ ಸೈತಿ ಕೇಳಿಸ್ಕೊಂಡು ವರಪೂಜೆಗೆ ಸಹಿತ ಇವತ್ತು ರೇರ್ ಫೋಟೋ. ಒಂದ್ ಮಿನಿಟ್, ರೇರ್ ಫೋಟೋ ಇದೆ ಬರ್ರಿ. ಅವ GB ಅವ್ರು ಎಲ್ಲಾ ಗುಣಗಳನ್ನ ಅಳಿಸ್ಕೊಂಡಾನ. ಮಾತು ಕಡಿಮೆ, ಇದು ಜಾಸ್ತಿ, ಎಲ್ಲ ಕ್ರಿಯೆ ಜಾಸ್ತಿ. ಹ, ನಾ ಎಲ್ಲಿ ಫಂಕ್ಷನ್ಗೂ ಅಲ್ಲೇ ಇನ್ನ ಸ್ವಲ್ಪ ಬಾರ ಇಲ್ಲಿ. ಯಸ್, ಈಗ ಹಚ್ಚ್ರಿ, ಅಚಂಕರ ಮಾಡ್ರಿ. ಹಾ, ಯಾರು ನೀವು ಲೈವ್ ಬರ್ತದ ಇದು ಇದ್ರಾಗ ಹೋಗಿದ್ದೆ, ಇದ್ರಾಗ ಹೊತ್ತಿದ್ದು ವರ್ಷಕ್ಕೆ ಹೋಗ್ತದೆ. ಅದು ಏನದ, ಹೇಳಿ. ವಿ ಸ್ಟ್ಯಾಂಡ್ ಫಾರ್ ಟ್ರಾನ್ಸ್ಪರೆನ್ಸಿ. ದೀಪ ಬೆಳಗಿದ ಎಲ್ಲರಿಗೂ ಧನ್ಯವಾದಗಳು. ಈಗ ವಾಸ್ತವಿಕವಾಗಿ ಹಾಗೂ ಶಾಂತ ಕವಿಗಳ ಬಗ್ಗೆ ನಮಗೆ ತಿಳಿಸ್ಕೊಡುವಂಥ ಡಾಕ್ಟರ್ ಶಾಂಸು ಮಂಜುಳ ತುಂಬಿಯವರ ಬಗ್ಗೆ ಮಾತನಾಡೋದು. ಕರಿಬಾಳಾಚಾರ್ಯರ 165ನೇ ಜನ್ಮ. 2 ವರ್ಷದಿಂದ ಕರಿಬಾಳಾಚಾರ್ಯ ಶಾಂತಕವಿ ಟ್ರಸ್ಟನ್ನು ಅವರ ಮರಿಮೊಮ್ಮಗ ಮರಿಮಗ ಮತ್ತು ಮರಿಮೊಮ್ಮ ಅಂದರೆ ಶಾಂತಕವಿಗಳ ನಂತರದ 4ನೇ ತಲೆಮಾರು, ಇದು 5వ ತಲೆಮಾರು. ನಡುವಿನ ತಲೆಮಾರಿನವರು ಮರೆತದ್ದನ್ನು ಅವ್ರು ನೆನಪಿಸಿಕೊಂಡು ತಮ್ಮ ಮುತ್ತಜ್ಜನ ಮೇಲಿನ ಗೌರವ, ಅಭಿಮಾನ, ಮುಖ್ಯವಾಗಿ ಇವತ್ತಿಗೆ ಅವರು ಪ್ರಸ್ತುತ ಇದ್ದಾರೆ ಅನ್ನೋದನ್ನು ಸಾಧಿಸಲಿಕ್ಕೆ ಪ್ರಶ್ನೆ ಆರಂಭ ಮಾಡಿದರು. 2 ವರ್ಷದಿಂದ ಕಾರ್ಯಕ್ರಮ ಆರಂಭವಾಯಿತು. ಇದೇ ದಿವಸ ಅವತ್ತೊಂದು ಪರಿಚಯ ಪತ್ರಿಕೆ ಮಾತ್ರ ಬಂತು. ಕಳೆದ ವರ್ಷ 2020ರಲ್ಲಿ ಸೀತಾರಣ್ಯ ಪ್ರವೇಶ ಅನ್ನುವಂಥ ಶಾಂತಕವಿಗಳ ನಾಟಕ 1896ರಲ್ಲಿ ಪ್ರಕಟವಾಗಿತ್ತು. ಆನಂತರ ಇನ್ನೂ ಕಂಡಿಲ್ಲ ಬೆಳಕು. ಅದನ್ನು ಮನೋಹರ ಗ್ರಂಥಮಾಲೆಯ ನೆರವಿಲಿತ್ತು. GB ಜೋಶಿ ಅವರನ್ನು ಕಾದಿಟ್ಟಿದ್ರು, ಆ ಪ್ರತಿಯನ್ನು ಕಾದಿಟ್ಟಿದ್ರು. ಕೈಯಿಂದ ಬರೆದಿತ್ತು. ಕೈಯಲ್ಲಿ ಬರೆದು ಹಸ್ತಪ್ರತಿ ಅದನ್ನು ಇಟ್ಕೊಂಡು ನಾವು ಆ ಗ್ರಂಥವನ್ನು ಮಾಡಿ ಭಾಳ ಅರ್ಥಪೂರ್ಣವಾದಂಥ ನಾಟಕ. ಸೀತಾರಣ್ಯ ಪ್ರವೇಶ ಅಂತಂದ್ರೆ ಸೀತೆ
ಅರಣ್ಯ ಪಾಲಾಗುವಂಥ ಪರಿಸ್ಥಿತಿ ಬಂತಲ್ಲ ರಾಮಾಯಣದ, ಆ ಪರಿಸ್ಥಿತಿಗೂ ಇವತ್ತಿನ ಅಂದ್ರೆ ಶಾಂತಕವಿಗಳ ಕಾಲದ ಕನ್ನಡದ ಪರಿಸ್ಥಿತಿಗೂ ಅತ್ಯಂತ ಹೋಲಿಕೆ. ಶ್ರೀರಾಮ ಆದರ್ಶ ಪುರುಷ, ಅವನದೇ ಆಗಿರ್ತಕ್ಕಂಥ ಕಾರಣಗಳಿದ್ದು ಆ ಕಾರಣದಿಂದ ಸೀತೆಯನ್ನು ಅರಣ್ಯ ಕಟ್ಟಿದ. ಆದರೆ ನಮ್ಮ ಕಾಲದಲ್ಲಿ ಬ್ರಿಟಿಷರು ಮತ್ತು ಮರಾಠಿ ಇಬ್ಬರು ತಮ್ಮ ಆಡಳಿತದೊಳಗೆ ಕನ್ನಡವನ್ನು ಈ ಹಿಂದೆ ಶಿಕ್ಷಣದೊಳಗೆ ಮತ್ತು ಬಳಕೆವಾದ ಕನ್ನಡದಲ್ಲಿ ಸಾಹಿತ್ಯವೇ ಇಲ್ಲ, ಕೀರ್ತನೆಗಳೇ ಇಲ್ಲ, ನಾಟಕಗಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯೊಳಗೆ ನಾವಿದ್ದೀವಿ, ನಾವು ಬದುಕೀವಿ, ನಮ್ಮ ಜೊತೆಗೆ ಕನ್ನಡ ಕೂಡ ಬದುಕಿದೆ. ಆ ಬದುಕಿಗೆ ಬೆಳಕಿಲ್ಲ, ಆ ಬೆಳಕನ್ನು ನಾವು ತೋರಿಸ್ಬೇಕು ಅಂತೇಳಿ ಶಾಂತಕವಿಗಳು ಮೊಟ್ಟ ಮೊದಲಿಗೆ ಮಾಡಿದ್ದವರು ನಾಟಕಗಳನ್ನು ಆಟ ಆಡಲಿಕ್ಕೆ ಆಡಲಿಕ್ಕೆ ಒಂದು ರಂಗಭೂಮಿ ಬೇಕಾಗಿತ್ತು. ಅದನ್ನು ಗದಗಿನಾಗಿದ್ದಾಗ ನಾಟಕ ಹವ್ಯಾಸಿ ನಾಟಕ ಮಂಡಳಿಯನ್ನು ಕೂಡ ಕಟ್ಟಿದ್ರು, ನಾಟಕ ಬರೆದ್ರು, ನಿರ್ದೇಶಿಸಿದ್ರು, ಆಡಿಸಿದ್ರು. ಅದರ ಜೊತೆಗೇನೆ ಅವರು ಅವೆಲ್ಲ ನಾಟಕಗಳನ್ನು ಅಂದರೆ ರಂಗಕೃತಿಗಳನ್ನು ಪ್ರಿಂಟ್ ಮಾಡಿ ಕೂಡ ಕೊಡಬೇಕು, ಎಲ್ಲರೂ ಆಡಬೇಕು ಅಂತ ಉದ್ದೇಶದಿಂದ ಒಂದು ಕ್ರಮೇಣ ಆ ಕೆಲಸವನ್ನು ಅವ್ರು ಮಾಡಿದರು. ಈ ಸೀತಾರಣ್ಯ ಪ್ರವೇಶದ ನಾಟಕದ ವಸ್ತು ಏನದಲ್ಲ, ಅದು ಕನ್ನಡಕ್ಕೆ ಸೀತೆಗೆ ಒದಗಿದಂಥ ಪರಿಸ್ಥಿತಿಯನ್ನು ಕೊಡ್ತದೆ. ಇಡೀ ನಾಟಕದ ಧ್ವನಿಯೇ ಅದು ಅಂತ ಮಾತಾಡ್ತೀನಿ. ಮತ್ತು ಆ ನಾಟಕ ಕೀರ್ತನೂ ಆಗ್ಬೋದು, ಹೇಳಿದ್ರೆ ಕೀರ್ತನೆ ಆಗ್ತದೆ, ಆಡಿದ್ರೆ ನಾಟಕ ಆಗ್ತದೆ. ಮತ್ತು ಇವತ್ತಿಗೂ ಕೂಡ ಆ ನಾಟಕವನ್ನು ಒಂದು ರಂಗಭೂಮಿಗೆ ತರುವಂಥ ಒಂದು ವ್ಯವಸ್ಥೆ ಅದಕ್ಕದ ಶಕ್ಯತೆ ಆ ನಾಟಕಕ್ಕೆ ಇದೆ. ಅದನ್ನು ತರುವುದರ ಮೂಲಕನೇ ನಮ್ಮ ಹಳೆಯ ನಾಟಕಗಳನ್ನು ಮತ್ತೊಮ್ಮೆ ತೋರಿಸುವ, ಹಳೆಯ ನಾಟಕಗಳ ಪ್ರಸ್ತುತತೆಯನ್ನು ನಾವು ಪ್ರೇಕ್ಷಕರಿಗೆ ಮಾಡುವಂಥ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಸೂಚಿಸಿ ಆ ಪುಸ್ತಕವನ್ನು ಮಾಡಿದ್ದೇವೆ. ಈ ವರ್ಷ ಇನ್ನೊಂದು ಪುಸ್ತಕವನ್ನು ನಾವು ಮಾಡ್ತಾ ಇದ್ದೀವಿ. ಅದು 6 ಲೇಖನಗಳ ಶಾಂತಕವಿಗಳ ಕಾಲವೂ ಶಾಂತಕವಿಗಳು ಅಂತ ಒಂದು ಲೇಖನ, ಐತಿಹಾಸಿಕ ಲೇಖನ. ಬೇಂದ್ರೆ ಅವರು 1921ರಲ್ಲಿ ಬರೆದಂಥ ಲೇಖನ. ಶಾಂತಕವಿಗಳು 20ರ ತೀರ್ಕೊಂಡ್ರಾಗ ಈಗ ನಮ್ಮ ಕಟ್ಟಿಯವರು ಓದಿದ್ರಲ್ಲ ಆ ಪದ್ಯವನ್ನು ಶ್ರದ್ಧಾಂಜಲಿ ಪದ್ಯ ಶಾಂತಕವಿಗಳಿಗೆ ಅದನ್ನು ಬರೆದು, ಅದಾದ ಮರುವರ್ಷನೇ ಅವರ ಸ್ವಧರ್ಮ ಪತ್ರಿಕೆಯೊಳಗೆ ಶಾಂತಕವಿಗಳ ಬಗ್ಗೆ ಅವರು ಬರೆದಂತಹ ಲೇಖನ. ಅಲ್ಲೇ ಶಾಂತಕವಿಗಳು ಕೇಂದ್ರದಲ್ಲಿದ್ದಾರೆ, ಆದರೆ ಇಡೀ ಲೇಖನ ಏನಂದ್ರೆ ಶಾಂತಕವಿಗಳೇ ಮೊದಲ ಧಾರವಾಡದಲ್ಲಿ ಅಥವಾ ಈ ಭಾಗದಲ್ಲಿ ಕನ್ನಡದ ಸ್ಥಿತಿ ಏನಿತ್ತು, ಅಂತಹ ದುಸ್ಥಿತಿಯೊಳಗೆ ಕನ್ನಡವನ್ನು ಎತ್ತಲಿಕ್ಕೆ ಏನೇನು ಕೆಲಸ ಯಾರ್ಯಾರು ಮಾಡಿ ಹಿರಿಯರು, ಅವರು ಇಂಗ್ಲಿಷ್ ಅಧಿಕಾರಿಗಳಿರ್ಬೋದು, ಆಮೇಲೆ ಮೊಟ್ಟ ಮೊದಲ ಕನ್ನಡ ಪುಸ್ತಕ ಮಾಡಿದಂಥ ಕನ್ನಡ ಕಾದಂಬರಿ ತುರುಮರಿಯವರು, ಅವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರನ್ನು ಕೂಡ ಬೇಂದ್ರೆಯವರು ಲೆಕ್ಕಕ್ಕೆ ತಗೋತಾರೆ. ಮೊಟ್ಟ ಮೊದಲ ಇವೆಲ್ಲ ಇಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವ್ರ ನಡುವೆ ಶಾಂತಕವಿಗಳು ಯಾವ ರೀತಿ ಮಾಡಬೇಕಾಯ್ತು, ಶಾಂತಕವಿಗಳಿಗೆ ಪ್ರೇರಣೆಯೂ ಇತ್ತು, ಪ್ರೋತ್ಸಾಹನೂ ಇತ್ತು, ಆ ಕಡೆಗೆ ಅಸಹಕಾರವೂ ಇತ್ತು. ಇವೆಲ್ಲ ಗೊಂದಲ ಪರಿಸ್ಥಿತಿ ಇತ್ತು ಕನ್ನಡ. ಅಂಥ ಪರಿಸ್ಥಿತಿಯೊಳಗೆ ಶಾಂತಕವಿಗಳು ತಮ್ಮ ವೈಯಕ್ತಿಕ ಸೋಲು ನೋವು ಇವೆಲ್ಲವನ್ನು ಮರೆತು ಏನು ಮಾಡಿದ್ರು ಅನ್ನೋದನ್ನು ಬೇಂದ್ರೆ ಅವರು ಭಾಳ ಉದಾಹರಣೆಗಳನ್ನು ಅಲ್ಲೇ ಕೊಡ್ತಾರೆ. ಮುಖ್ಯವಾಗಿ ಮರಾಠಿ ಮೆರೆಯುವುದನ್ನು ತಪ್ಪಿಸ್ಬೇಕಾಗಿತ್ತು. ಮರಾಠಿನೇ ಮುಂದೆ ಹೋಗಿ ಕನ್ನಡ ಎಲ್ಲೋ ಉಳಿದ್ಬಿಟ್ಟಿತ್ತು, ಅದನ್ನು ಮುಂದೆ ತರಬೇಕು ಅನ್ನುವ ಒಂದು ಜಾಗೃತಿ ಕೆಲಸ ಅವರು ಮಾಡಿದರು. ಇದು ಬರೀ ಬರಹ ಅಲ್ಲ, ತಮ್ಮ ಕೃತಿಗಳು ಕೂಡ ಅವ್ರು ಮಾಡಿದ್ರು. ತೋರಿಸುವಂಥ ಒಂದು ಲೇಖನ ಮೊಟ್ಟ ಮೊದಲು ಅದನ್ನು ತಗೊಂಡಿದ್ವಿ ನಾವು. ಅದ್ರ ಜೊತೆಗೇನೆ ಶಾಂತಕವಿಗಳ ಬಗ್ಗೆ ಆವರೆಗೆ ಬಂದಂಥ ಎಲ್ಲ ಉಲ್ಲೇಖಗಳನ್ನು ಇಟ್ಟುಕೊಂಡು ಇನ್ನೂ ಕೆಲವು ಲೇಖಕಗಳನ್ನು ಬರೆದಿದ್ದಾರೆ. ವೆಂಕಟೇಶ್ ಸಾಂಗಲಿಯವರು ಬರೆದಂಥ ಒಂದು ಲೇಖನ, ಆಮೇಲೆ ಇತ್ತೀಚೆಗಿನ ದೊಡ್ಡ ರಂಗೇಗೌಡರು ನೆನೆಸ್ಕೊಂಡಂಥ ಒಂದು ಲೇಖನ, ಇವೆಲ್ಲವನ್ನು ಒಳಗೊಂಡಂಥ ಒಂದು 6 ಲೇಖನಗಳ ಒಂದು ಸಂಕಲನಗಳು. ಅದು ಇನ್ನಷ್ಟು ಶಾಂತಕವಿಗಳ ಬಗೆಗಿನ ಇತಿಹಾಸವನ್ನು ನಮಗೆ ಹೇಳುವಂಥ ಪುಸ್ತಕ. ಇವೆಲ್ಲ ಪುಸ್ತಕವನ್ನು ತಂದಿರಿ, ಹೌದು. ಇನ್ನೊಂದು ಪುಸ್ತಕ ಬರುವುದು
ಅದು ಯಾಕೋ ಬೇರೆ ಬೇರೆ ಕಾರಣಗಳಿಂದ ನಿಂತು ಪ್ರಿಂಟ್ ಆಗ್ಯದ. ಅದು ಶ್ಯಾಮ್ ಸುಂದರ್ ಕುರಿತು ಬರೆದಂಥ ಶಾಂತ ಕವಿಗಳ ಬಗೆಗಿನ PhD ಥೀಸಿಸ್ ಅದು ಪ್ರಿಂಟ್ ಆಗಿದೆ. ಆದರೆ ಲೇಖಕರ ಸ್ವಲ್ಪ ಅನುಮಾನ, ಯಾಕೋ ಹಿಂಜರಿಕೆ ಕಾರಣ ಗೊತ್ತಿಲ್ಲ. ಇವತ್ತು ಒಂದೇ ಸಲ ಬಿಟ್ಟಾರೆ ಉಮೇಶ್ ಅವರು, ಇವರು ಕೂಡ ಬಹಳ ಕಾತರದಿಂದ ಕಾಯಲಿದ್ದಾರೆ. ಆ ಹೆಂಗ ಒಂದು ಒಳ್ಳೆ ಬರ್ತದೋ ಅಥವಾ ನಮಗೇನು ಧಾರವಾಡದವ್ರಿಗೆ ಹಂಗೆ ಖುಷಿ ಬರೋಲ್ಲ. ಕನ್ನಡದ ಬಗ್ಗೆ ಅದನ್ನು ಪುನರುತ್ಥಾನ ಮಾಡಬೇಕು, ನೆನಪು ಮಾಡ್ಕೋಬೇಕು. ಅದ್ಯಾಕೋ ಬೆಳೂರು ಬರುವುದಿಲ್ಲ ಅಂತ ಅನಿಸ್ತದೆ, ಇಲ್ಲ ಅಂತ ಅನಿಸ್ತದೆ. ಭಾಳ ದೊಡ್ಡ ಇವ. ಆದರೂ ಕೂಡ ನಾವು ಅವ್ರ ಸರ್ಜರಿಯಿಂದನೇ ಅದನ್ನು ತಗೊಂಡು ಬಹುಶಃ ನನ್ನ ಮಟ್ಟಿಗೆ ಮಾರ್ಚ್ 15 ಇನ್ನೆರಡು ತಿಂಗಳಿಗೆ ಶಾಂತ ಕವಿಗಳ ನಿಧನ ಹೊಂದಿರೋ ದಿನ ಬರ್ತದೆ. ಆ ದಿನವಾದರೂ ಅದನ್ನು ನಾವು ತರಬೇಕು. ಉದ್ದೇಶ ಇಷ್ಟೇ, ಈ ಕಾಲದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಮತ್ತು ಕನ್ನಡದ ಬಗ್ಗೆ ಕಾಳಜಿ ಉಳ್ಳವರಿಗೆ ಶಾಂತ ಕವಿಗಳಿಗೆ ಕೃತಿಗಳು ಏನು ಕೊಡ್ತಾವಲ್ಲ ಅದು ಕನ್ನಡದ ಬಗ್ಗೆ ಮತ್ತೊಮ್ಮೆ ನಾವು ಪುನರುತ್ಥಾನ ಮಾಡಬೇಕು ಅನ್ನೋದು ಒಂದು ಪ್ರೇರಣೆ ಕೊಡುವಂಥ ರೀತಿಯೊಳಗವ. ಇವೆಲ್ಲ ಪುಸ್ತಕ ಬಂದ ಮೇಲೆ ನಾವು ಏನು ಯೋಚನೆ ಮಾಡ್ಕೊಂಡಿವಿ ಅಂದ್ರೆ, ಈ ಪುಸ್ತಕಗಳನ್ನು ಓದಿ ಅಭ್ಯಾಸ ಮಾಡಿ ಕನ್ನಡದ ಬಗ್ಗೆ ಮತ್ತೆ ಮತ್ತೆ ನಾವೇನು ಕೆಲಸ ಮಾಡಬೇಕು ಅನ್ನೋದನ್ನ ಯುವಕರಿಗೆ ತೋರಿಸ್ಕೊಡ್ಬೇಕಾಗ್ಯದ. ಅದ್ರ ಬಗ್ಗೆ ಒಂದು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಮಾಡಬೇಕು. ಮುಖ್ಯವಾಗಿ ಕನ್ನಡ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರು, ಕರ್ನಾಟಕದ ಯಾವುದೇ ಭಾಗದಾಗಿರ್ಬೋದು, ಅವರಿಗೆ ಒಂದು ಆಹ್ವಾನ ಕೊಟ್ಟು ಒಂದು ಒಳ್ಳೆಯ ಪ್ರಬಂಧವನ್ನು ಬರೆಸಿ ಒಂದು ಒಳ್ಳೆಯ ಮಟ್ಟದ ಬಹುಮಾನ ಕೂಡ ಕೊಡುವ ಮತ್ತು ಅವುಗಳನ್ನು ಪ್ರಕಟಿಸುವಂಥ ಯೋಜನೆ ಸದ್ಯಕ್ಕೆ ನಮ್ಮ ಕೈಗೊಂಡಿದೆ. ಇವುಗಳಿಗೆ ಪೂರಕವಾಗಿ ನಾವೇನೇನು ಮಾಡಬೇಕು ಅನ್ನೋದು ಕೂಡ ನಮ್ಮ ಸಲಹೆ, ಸೂಚನೆ, ಸರ್ಕಾರ ಇವುಗಳನ್ನು ಕೊಡಬೇಕಾಗಿದೆ. ನಂಬರ್ ಇವತ್ತಿನ ಸಾಂಕೇತಿಕವಾಗಿ ನೆನೆಸಬೇಕು. ಎಲ್ಲರೂ ಮಾತ್ರ ನಾವು ಬೆಲೆ ಸಾಧನೆ ಎನಿಸ್ಕೊಂಡಿದ್ದೀವಿ. ಈ ನೆನಪು ನಮಗೊಂದು ಪ್ರೋತ್ಸಾಹ, ಪ್ರೇರಣೆ. ನಾವು ಇನ್ನೂ ಕೆಲಸ ಮಾಡೋದು ಭಾಳ ಇದೆ, ಅದಕ್ಕೆಲ್ಲ ಆಗಲಿ ಅಂತ ಶ್ಯಾಮ್ ಸುಂದರ್ ಬಿದರ್ಕುಂದಿಯವರಿಗೆ ಮೊದಲನೆಯದಾಗಿ ಶಾಂತ ಕವಿಗಳಿಗೆ ನೆನೆಸಿ, ನಂತರ ನನ್ನ ತಂದೆ TB ಜೋಶಿ ಅವರನ್ನ ನೆನೆಸಿಕೊಂಡು ನನ್ನ ಕೆಲವು ಮಾತುಗಳನ್ನು ಶಾಂತ ಕವಿಗಳು ಸಾತೇನು ಹೇಳಿದರು. ನಾನು ದತ್ತಕ್ಕೆ ಹೋಗಿ ಗದಗ ಮಾಡಿದ್ರು. ನಮ್ಮ ತಂದೆ ಇದ್ದಾಗ ಒಂದು ಮಾತು ಹೇಳ್ತಾ ಇದ್ರು, ಈ 3 ಸ್ಥಳಗಳನ್ನು ಒಂದೇ ದಿನ ಯಾರು ನೋಡ್ತಾರೋ, ಅವ್ರನ್ನ ಸಂದರ್ಶಿಸಿ ಬರ್ತಾರೋ ಅವರಿಗೆ ಕಾಶಿಗೆ ಹೋಗಿ ಪುಣ್ಯ ಬರ್ತದೆ ಅಂತ ಹೇಳಿ. ಒಂದನೇದು ಗದರ ಮಂಡಲಿಗೆ ಕಾಂತೇಶ, ಎರಡನೇದು ಸಾತೇನಹಳ್ಳಿಯ ಶಾಂತೇಶ, ಮೂರನೇದು ಶಿಕಾರಿಪುರದ ಭ್ರಾಂತೇಶ. ನಾನು ನನ್ನ ತಂದೆಯನ್ನ, ನನ್ನ ತಾಯಿಯನ್ನ ಇಬ್ಬರನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗಿ ಗದರ ಮಂಡಲಿಗೆಯನ್ನು ಸಂದರ್ಶಿಸಿ, ನಂತರ ಸಾತೇನಹಳ್ಳಿಯಲ್ಲಿ ಶಾಂತ ಕವಿಗಳ ಮನೆಯಲ್ಲಿಯೇ ಊಟ ಮಾಡಿಕೊಂಡು ಮುಂದೆ ಶಿಕಾರಿಪುರಕ್ಕೆ ಹೋಗಿ ಅಲ್ಲಿಯ ಭ್ರಾಂತೇಶನನ್ನು ತಿರುಗಿ ಬಂದೆ. ಈ 3 ಸ್ಥಳಗಳನ್ನು ಒಂದೇ ದಿವಸ ನನ್ನ ತಂದೆ ತಾಯಿಗಳಿಗೆ ತೋರಿಸಿದ ಪುಣ್ಯ ನನಗೆ ಅಷ್ಟೇ. ಡಿಸ್ಟನ್ಸ್ ಸ್ವಾತಂತ್ರ್ಯೋತ್ತರದ ನಂತರ ಹುಟ್ಟಿದ ನಾನು ಮತ್ತು ವಿಜ್ಞಾನವನ್ನು ಮುಖ್ಯ ವಿಷಯವಾಗಿ ಓದಿ ಕನ್ನಡ ಸಾಹಿತ್ಯ ವಾಂಗ್ಮಯದಿಂದ ಬಹಳಷ್ಟು ಡಬ್ಲಿ ಡಿಸ್ಟನ್ಸ್ ಇದೆ. ಅಂಥದ್ರಲ್ಲಿ
ಶಾಂತ ಕವಿಗಳ ಸಂಪರ್ಕ ನನಗೆ ಅತ್ಯಂತ ಕನಿಷ್ಠವಾಗಿದೆ. ಆನಂದ ಕಂದರ ನನ್ನ ನೆನಪುಗಳು ಅನ್ನುವಂಥ ಅವರ ಆಟೋಬಯೋಗ್ರಫಿನಲ್ಲಿ ಶಾಂತ ಕವಿಗಳ ಬಗ್ಗೆ ಅವರ ರಕ್ಷಿಸು ಕರ್ನಾಟಕ ದೇವಿ ಆ ಹಾಡನ್ನು ಹಾಡುವಂಥ ಅವಕಾಶ ಅವರಿಗೆ ಸಿಕ್ಕಿತ್ತು ಅಂತ ಹೇಳಿ ಬೆಳಗಾಂನಲ್ಲಿ ಅವರು ಏನೋ ಕೆಲಸ ಹುಡ್ಕೊಂಡು ಬಂದಿರ್ತಾರೆ. ಅವಾಗ ಕಿತ್ತೂರಿನ ನರಸಿಂಹಾಚಾರ್ಯ ಪುಣೇಕರ್ ಅವರು ಬೆಳಗಾವಿ ಹೋಗಿ ಅಲ್ಲಿ ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ. ಅವರ ಹಿಮ್ಮೇಳ ಯಾರು ಸಿಗೋದಿಲ್ಲ. ಆಗ ಆನಂದ ಕಂದರ ಗೆಳೆಯ ಒಬ್ಬರು ಆನಂದ ಕಂದರನ್ನ ಕರ್ಕೊಂಡು ಹೋಗಿ ನರಸಿಂಹಾಚಾರ್ಯ ಪುಣೇಕರ್ ಅವರಿಗೆ ಪರಿಚಯ ಮಾಡಿಕೊಟ್ಟು, ತುಂಬ ಚೆನ್ನಾಗಿ ಹಾಡ್ತಾನೆ ಹುಡುಗ, ನೀವು ನಿಮ್ಮ ಕೀರ್ತನೆಗೆ ಇವ್ರನ್ನ ಬಳಸ್ಕೋಬಹುದು ಅಂತ ಹೇಳಿ ಹೇಳಿದಾಗ ಅಲ್ಲಿ ಅವರು ಶಾಂತ ಕವಿಗಳ ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂಥ ಹಾಡನ್ನು ಮಾಡಿದ್ದು ಇತ್ಯಾದಿ ಅದನ್ನೆಲ್ಲ ನಮೂದಿಸಿದ್ದಾರೆ. ಹಂಗೆ ಬಹಳ ಕ್ವಚಿತ್ತಾಗಿ ನಮ್ಮ ಜನರೇಷನಿನ ನಮ್ಮಂಥವರ ಕಿವಿಗೆ ಶಾಂತ ನವೋದಯದ ಸಂದರ್ಭದೊಳಗೆ ಎಲ್ಲ ಪ್ರಮುಖ ಲೇಖಕರಿಗೂ ಒಂದು ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ಪಾಶ್ಚಾತ್ಯ ಶಿಕ್ಷಣದ ಕಾರಣವಾಗಿ ಕನ್ನಡ ಜನ ಸಮುದಾಯ ತನ್ನ ಪರಂಪರೆಯ ಬೇರುಗಳಿಂದ ಸಾಕಷ್ಟು ದೂರಾಗಿತ್ತದು, ವಿಸ್ಮೃತಿಗೆ ಒಳಗಾಗಿತ್ತು. ಕನ್ನಡದಲ್ಲಿ ಏನೂ ಇಲ್ಲ ಅನ್ನುವಂಥ ಒಂದು ಭ್ರಾಂತ ಸ್ಥಿತಿಯಲ್ಲಿ ಆ ಕಾಲ ಇತ್ತು. ಅಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಎಲ್ಲ ಇದ್ದಾವೆ, ಎಲ್ಲವುಗಳನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ತುಡಿತದಿಂದ ಈ ಹಿರಿಯರೆಲ್ಲ, ಶಾಂತಕವಿಗಳಂಥ ಹಿರಿಯರೆಲ್ಲ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಸಾಹಿತ್ಯದ ವಿವಿಧ ಪ್ರಭೇದಗಳನ್ನು ಸೃಷ್ಟಿ ಮಾಡುವಂಥ ಲೇಖಕರನ್ನು ನೋಡ್ತೀವಿ. ಬೇಂದ್ರೆ ಅವರಾಗಿರ್ಬೋದು, ಆನಂದ ಕಂದರಾಗಿರ್ಬೋದು, ಮತ್ತೆ ನವೋದಯದ ಸಂದರ್ಭದ ಅನೇಕ ಈ ಲೇಖಕರಾಗಿರ್ಬೋದು. ಆದರೆ ಶಾಂತ ಕವಿಗಳು ಕೇವಲ ಸಾಹಿತ್ಯದ ವಿವಿಧ ಫಾರ್ಮ್ಗಳನ್ನಲ್ಲ, ಅಭಿವ್ಯಕ್ತಿಯ ವಿವಿಧ ಫಾರ್ಮ್ಗಳನ್ನು ಅವರು ಅಟೆಂಪ್ಟ್ ಮಾಡಿದ್ರು. ಕೀರ್ತನೆಗಳನ್ನು ಬರೆದ್ರು, ಕೀರ್ತನೆಗಳನ್ನು ಆಡಿದ್ರು, ನಾಟಕಗಳನ್ನು ಬರೆದು ನಾಟಕಗಳನ್ನು ಮಾಡಿದ್ರು, ಕಾವ್ಯ ಅವರ ಕ್ಷೇತ್ರವಾಗಿ. ಹೀಗೆ ಕನ್ನಡಕ್ಕೆ ಅವತ್ತು ಬೇಕಾದಂಥ ವಿವಿಧ ವಾಂಗ್ಮಯ ಮಾಧ್ಯಮಗಳನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ಶಾಂತಕವಿಗಳು ಅತ್ಯಂತ ನಿಸ್ಪೃಹತೆಯಿಂದ ಮಾಡಿದರು. ಅಂತ ಹಿರಿಯರನ್ನ ನಾವು ಬಹಳ ದೀರ್ಘಕಾಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಗೆಳೆಯ ಕಾಕಂಡಿಕೆ ಅವರು ಹೇಳಿದ್ರು, ಕನ್ನಡದ ಮಹತ್ವದ ಲೇಖಕರ ವಾರಸುದಾರಿಕೆಯನ್ನ ಅವ್ರ ಮನೆತನದವರೇ ಹೊರಬೇಕಾಗಿರುವಂತಹದ್ದು ಒಂದು ಬಹಳ ವಿಚಿತ್ರವಾಗಿರುವಂತಹ ಸಂದರ್ಭ ಅಂತ ಹೇಳಿ ನಮ್ಮ ಸಿಲುಬೆಯನ್ನ ನಾವೇ ಒತ್ತಂತ ಒಂದು ಕೆಲಸ ಅಂತ ಅನ್ಸುತ್ತೆ. ಸೊ ಅಂಥ ಒಂದು ವಿಕ್ಷಿಪ್ತ ಪರಿಸ್ಥಿತಿ ಇವತ್ತಿಗೂ ಶಾಂತಗಳನ್ನು ಕುರಿತಂತೆ ಬಂದಿರುವಂಥದ್ದು ಸಂಗತಿಯೇ ಹೌದು. ಆದರೂ ಸಹಿತ ಅವರ ಮರಿಮಗ ಮತ್ತು ಮರಿಮೊಮ್ಮಗ ಅವರು 4 ಮತ್ತು 5ನೇ ತಲೆಮಾರಿನ ಪೀಳಿಗೆಯವರು ಮತ್ತೆ ಶಾಂತ ಕವಿಗಳ ಪ್ರಸ್ತುತತೆಯನ್ನು ನಮಗೆ ತಿಳಿಸಿಕೊಟ್ಟು ಮತ್ತೆ ಅವರ ಮಹತ್ವವನ್ನು ಕನ್ನಡದ ಸಂದರ್ಭದಲ್ಲಿ ಪುನರ್ಸ್ಥಾಪಿತಗೊಳಿಸುವಂತಹ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಸ್ತುತ್ಯವಾಗಿರುವಂತಹ ಸಂಗತಿ. ಈ ಟ್ರಸ್ಟ್ ಏನಿದೆ, ಖಾಸಗಿ ಟ್ರಸ್ಟ್ ಇದು ಇದಕ್ಕೊಂದು
ಆಸ್ತಿಕ ಸ್ವರೂಪ ಅನ್ನುವಂಥದ್ದು ಇಲ್ಲಿ ಶಾಂತ ಕವಿಗಳ ಮಹತ್ವವನ್ನು ಕುರಿತು ನಮ್ಮ ಜನರೇಷನ್ ನಮ್ಮ ಜನರೇಷನ್ ಎಲ್ರಿಗೂ ಸಹಿತ ಅವರ ಮಹತ್ವವನ್ನು ತಿಳಿಸುವಂಥ ಕೆಲಸ ಮಾಡಲಿ ಅಂತ ಹೇಳಿ ಆಶಿಸಿ ನಾನು ರಾಘವೇಂದ್ರ ಪಾಟೀಲ್ ಧನ್ಯವಾದಗಳು. ಅಟ್ಟದ್ರೊಳಗೆ ಎಷ್ಟೋ ಸಲ ಅಂದರೆ 56ನೇ ವರ್ಷ ನಾನು ಇಲ್ಲಿ ಸಂಬಂಧ ಬಂದಿದ್ದು. ಅಲ್ಲಿಂದಲೂ ಗೊತ್ತಿರೋ ಪಾಟೀಲ್ ವಿನಾಯಕ್ ನಾಯಕರು ಇದ್ದಾರೆ. ಈಗ ಏನು ಹೇಳ್ತೀನಿ ಅಂದರೆ ಕೆಲವು ಎಷ್ಟೋ ಸಂಗತಿಗಳು ಗೊತ್ತಾಗಲಾರ್ದು ಗೊತ್ತಾಗ್ತಿರ್ತಾವಿಲ್ಲ. ಸಾಹಿತ್ಯ ಮತ್ತು ಸಂಗೀತ ಇವತ್ತಿನ ದಿವಸ ಹೇಳಿದರು ಬೆಟಗೇರಿ ಕೃಷ್ಣ ಶರ್ಮರು ಬಾಳಾಚಾರ್ಯ ಹಾಡನ್ನು ಕಾವ್ಯಾನಂದರ ಕೀರ್ತನೆ ಮಾಡೋ ಮುಂದೆ ಹಾಡಿದ್ರು ಅನ್ನೋದು. ಬೆಟಗೇರಿ ಕೃಷ್ಣನ ಹಾಡಿದ್ದು ನಾವು ಕೇಳೇ ಇಲ್ಲ. ಇಲ್ಲೇ ಇದ್ದವ್ರೆ, ಮನೆ ಎದುರಲ್ಲೇ ಇದ್ದವ್ರು ಕೂಡ ನಾವು ಹಾಡಿದ್ದು ಕೇಳಿದ್ದಿಲ್ಲ. ಅಂತ ಒಂದು ಒಳ್ಳೆಯ ಚೆನ್ನಾಗಿ ಹಾಡ್ತೀವಿ ನಾವು ಕುಮಾರವ್ಯಾಸ ಭಾರತ ಓದೋದು ಅದಕ್ಕೆ ಮಾತ್ರ ಅದನ್ನ ಕೇಳಿ ಅಲ್ಲ ಕುಮಾರವ್ಯಾಸ ಭಾರತ ಕೇಳಿದ್ರು. ಅದನ್ನ ಹೇಳಿದ್ರು ಕೇಳಿ. ನಮ್ಮ ಹರ್ಷ ಡಂಬಲ್ ಸರ್ ಮಾತನಾಡ ಇಲ್ಲೇ ಬಸ್ ಆ ಕಡೆ ಅಲ್ಲ ಅಲ್ಲ ಎಲ್ಲ ಈ ಮರಿ ಮಕ್ಕಳು ಮರಿ ಮೊಮ್ಮಕ್ಕಳು 5ನೇ 6ನೇ ಜನರೇಷನ್ದವರು ತಮ್ಮ ಹಿರಿಯರನ್ನ ನೆನಪು ಮಾಡಿಕೊಂಡು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ದಕ್ಕಬೇಕಾದಂತಹ ವ್ಯಕ್ತಿಗಳನ್ನ ತಿರುಗಿ ದಕ್ಕಿಸುವಂತ ಕೆಲಸ ಶಾಂತ ಕವಿಗಳ ನಡೆದೋದ. ಹಂಗ ಕಾವ್ಯಾನಂದ ಪುಣೇಕರ್ ಅವರ ಮರಿಮಗಳು ಕೂಡ ಧಾರವಾಡಕ್ಕೆ ಬಂದು ಇಲ್ಲಿ ಜೈಗೋಳ ಇದಕ್ಕೆ ಹೋಗಿ ಅಲ್ಲಿ ಏನಾರೇ ಅವ್ರಿಗೆ ಸಿಗ್ತದೆ ಏನೋ ತಿಳ್ಕೊಂಡು ಪ್ರಯತ್ನ ಮಾಡಿ ತಿರುಗಿ ಇಂಗ್ಲೆಂಡಿಗೆ ಹೋದ್ರು. ಇಂಗ್ಲೆಂಡಿಗೆ ಹೋದ್ಮೇಲೆ ಒಂದು ವಾಟ್ಸಾಪ್ನೊಳಗೆ ಕಾವ್ಯಾನಂದರ ಬಗ್ಗೆ ಒಂದು ನಾನು ಫೋಟೋ ಹಾಕಿದ್ದೆ. ಹಾಕಿದ ಕೂಡಲೇ ತಿರುಗಿ ಅಲ್ಲಿಗೆ ನನ್ನ ಜೋಡಿ ಕಾಂಟ್ಯಾಕ್ಟ್ ಮಾಡಿ ನನಗೆ ಅವ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟು ಎಲ್ಲಿ ಸಿಗ್ಬೋದು. ಟ್ರೈನಿಂಗ್ ಕಾಲೇಜ್ನೊಳಗಿನ ಮಠ ಪತ್ರಿಕೆ ಒಳಗೆ ಅವ್ರದ್ದೊಂದು ಇಡೀ ಪುಸ್ತಕ ಪ್ರಕಟ ಕಾವ್ಯಾನಂದ. ಹಂಗ ಆಯಾ ಕುಟುಂಬದ ಜನರು ಇಂಟ್ರೆಸ್ಟ್ ತಗೊಂಡಾಗ ಅನೇಕ ಹೊಸ ಸಂಗತಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಆಗುದಿಲ್ಲ. ಯಾಕೆ ಫಾಸ್ಟ್ ಡೇಸ್ದೊಳಗೆ ಇವತ್ತು ಎಲ್ಲರಿಗೂ ಏನಾಗ್ಬಿಟ್ಟದ ಅಂದ್ರೆ ಇವತ್ತಿನ ಈ ಕ್ಷಣ ದಾಟಿದ್ರೆ ಸಾಕು, ಮುಂದಿನ ಕ್ಷಣಕ್ಕೆ ಮತ್ತೆ ಅಲ್ಲಿ ಹೋಗೋದು, ಹೆಸರು ಹೆಂಗ ರೊಕ್ಕ ಹೆಂಗ ಲಾಭದಾಯಕವಾಗಿ ದಾಟಬೇಕು. ಆದ್ರೆ the generation to come has an earnest desire to know their ancestors and to bring them to limelight and see that the world knows about their capacity and their caliber. That's a very important development that we are seeing now. Particularly with Sakri Bhattacharya Shanti Kevindra Trust ನವರು ಕೆಲಸ ಮಾಡ್ಲಿಕ್ಕೆ ನೋಡಿ ಅವ್ರ ಮನೆ ಒಳಗೆ ಅವತ್ತ ಪ್ರಾರಂಭ ಆದಾಗನೂ ಅವತ್ತಿನ ದಿವಸ ನಾವು ಹೋಗಿದ್ವಿ. ಹಳೆಯ ಸಂಗತಿಗಳನ್ನ ಹೆಕ್ಕಿ ತೆಗೆದಾಗ ಅನೇಕ ಹೊಸ ಸಂಗತಿಗಳು ನಮಗ ಕಾಣ್ತಾವ. ಬಾಳಾಚಾರ್ಯರು ಆಗಿನ ಕಾಲಕ್ಕೆ ಮನಸ್ಸು ನೊಂದು ಏನೊಂದು ಕಾರ್ಯವನ್ನ ಆರಂಭ ಮಾಡಿದ್ರು, ಆ ಕಾರ್ಯವನ್ನ ಆರಂಭ ಮಾಡುವ ಹಿಂದಿನ ಕಳಕಳಿ ಮತ್ತು ದುಃಖ ಆ ಕಾರ್ಯಕ್ಕೊಂದು ಸಿದ್ಧಿಯನ್ನು ತಂದು ಕೊಡ್ತೀವಿ ಅಂತ ತಿಳ್ಕೊಂಡು ನಾವು ಕನ್ನಡದಿಂದಲೇ ಮುಂದೆ ಬಂದಂತಹ ಮರಾಠಿ ರಂಗಭೂಮಿ, ಕನ್ನಡವನ್ನೇ ಆಧಾರವಾಗಿಟ್ಟುಕೊಂಡಂತಹ ಮರಾಠಿ ರಂಗಭೂಮಿ, ಆ ಮರಾಠಿ ರಂಗಭೂಮಿ ಕರ್ನಾಟಕದಲ್ಲಿ ತಾಂಡವವನ್ನು ಆಡ್ತಾ ಕನ್ನಡ ರಂಗಭೂಮಿಯನ್ನೇ ಮರೆತು ಬಿಡುವಂತ ಒಂದು ಕಾಲ ಬಂದುಬಿಟ್ಟಿತ್ತು. ಅಂತ ಕಾಲದೊಳಗೆ ಶಾಂತಕವಿಗಳು ಈ ಮರಾಠಿ ರಂಗಭೂಮಿಯನ್ನು ಸಂಪೂರ್ಣವಾಗಿ ನಾವು ಬದಿಗೊತ್ತಿ ನಮ್ಮ ರಂಗಭೂಮಿಯ ತಾತ್ವಿಕತೆ ಮತ್ತು ರಂಗಭೂಮಿಯ ಆಧ್ಯಾತ್ಮಿಕತೆ ಮತ್ತು ರಂಗಭೂಮಿಯ ಮೂಲಕವಾಗಿ ಕರ್ನಾಟಕತ್ವ ಮತ್ತು ಭಾರತದ ರಾಷ್ಟ್ರೀಯತ್ವದ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಅಧಿಕಾರ. ಅದಕ್ಕೆ ನಾಟಕ ಬರೆದ್ರು,
ನಾಟಕ ಕಂಪನಿ ಪ್ರಾರಂಭ ಮಾಡಿದ್ರು. ತೊಂದರೆಗಳು ಎಲ್ಲ ಕಾಲಕ್ಕೂ, ಹಾಗೆ ನೋಡಿದ್ರೆ ಈಗಿನ ಕಾಲಕ್ಕೆ ತೊಂದರೆಗಳ ಕಡಿಮೆ. ಆಗಿನ ಕಾಲಕ್ಕೆ ಅವ್ರಿಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಹತ್ತಾರ ಅಂತ ತಿಳ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾನೆ. ಅವ್ರಿಗಿದ್ದ ಜಾಗದಿಂದ ಟ್ರಾನ್ಸ್ಫರ್ ಮಾಡಿ ಬರ್ಲಿಕ್ಕೆ ಆಗಿರಬಾರ್ದು ಅಂತ ತಿಳ್ಕೊಂಡ. ಒಂದ್ ಕಡೆ ಅವ್ರು ಕುದುರೆ ಮೇಲೆ ಕೂತು ತಿರುಗಿ ಬಂದು ರಿಹರ್ಸಲ್ಸ್ ತಗೋತಿದ್ರು ಅಂತ ಬರೀತಾರೆ. ಇನ್ನೊಂದ್ ಕಡೆ ಎಮ್ಮೆ ಮೇಲೆ ಕೂತು ಬಂದು ರಿಹರ್ಸಲ್ಸ್ ತಗೋತಿದ್ರು ಅಂತ ಬರೀತಾರೆ. ಕುದುರೆ ಎಮ್ಮೆ ಒಟ್ಟು ಒಂದು ಸಾಧನ ಬೇಕು ಬಂದು ಮುಟ್ಲಿಕ್ಕೆ, ರಿಹರ್ಸಲ್ ಮಾಡ್ಲಿಕ್ಕೆ. ಇವತ್ತು ಎಲ್ಲಾ ಸಾಧನ ಕೊಡ್ತೀವಿ ಬರ್ರಿ ಅಂತ ತಿಳ್ಕೊಂಡ್ರೆ ನಮಗೆ ಸಾಧನ ಸಿಚ್ಚುದಿಲ್ಲ, ನಾವು ಬರುದಿಲ್ಲ ಅನ್ನುವಂಥ ವ್ಯಕ್ತಿಗಳೇ ಹೆಚ್ಚಾದಂಥ ಕಾಲದೊಳಗೆ ಆಗ ಅದರ ಅವಶ್ಯಕತೆಯನ್ನು ಕಂಡು ಕರ್ನಾಟಕತ್ವ ಮತ್ತು ಕರ್ನಾಟಕದ ಏಕೀಕರಣ, ಕನ್ನಡದ ಸಾಹಿತ್ಯ ಇದರ ಸಲುವಾಗಿ ಅವರಿಗಿದ್ದ ಕಳಕಳಿ ಅದ್ಭುತವಾದದ್ದು. ಮತ್ತು ಆ ಜನರೇಷನ್ದೊಳಗೆ ಒಂದು ವ್ಯಕ್ತಿ ಮಾತ್ರ ಕಳಕಳಿಯನ್ನು ಹೊಂದಿತ್ತು ಅಂತಿಲ್ಲ, ಆ ವ್ಯಕ್ತಿಯ ಸುತ್ತಮುತ್ತಲಿದ್ದಂಥ ಎಲ್ಲಾ ಜನರು ಆ ತರದ ಕಳಕಳಿಯನ್ನು ಹೊಂದಿದ್ರು ಅಂತ ಅನ್ನೋದನ್ನ ಆಯಾ ವ್ಯಕ್ತಿಗಳ ಇತಿಹಾಸವನ್ನು ನಾವು ಓದ್ತಾ. ಸಪ್ತರ್ಷಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನನಗೆ ನರಗುಂದಕರ ರಾಮರಾಯರ ಬಗ್ಗೆ ಏನು ಗೊತ್ತದ ನೋಡೋಣ, ಎಲ್ಲಿ ಹೊಂಟದ ಅಂತ ತಿಳ್ಕೊಂಡು ನಾನು ಅವ್ರ ಮೊಮ್ಮಕ್ಕಳನ್ನ ಕೇಳಿದೆ. ಇವರು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿದ್ರು, ಏನದ ಅಂತ ತಿಳ್ಕೊಂಡ. ಅವ್ರು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿದ್ರು ಅನ್ನೋದನ್ನ ಅವ್ರ ಮೊಮ್ಮಕ್ಕಳಿಗೆ ಗೊತ್ತಿಲ್ಲ ಅನ್ನುವಂತ ಲೆಕ್ಕ. ಕರ್ನಾಟಕದ ಪ್ರಖ್ಯಾತ ಬರಹಗಾರರಾಗಿರುವಂತವ್ರು ಕೂಡ. ನಾವು ಯಾವುದೋ ಒಂದು ಮನೆತನವನ್ನು ಇಟ್ಟುಕೊಂಡು ಒಂದು ದೊಡ್ಡ ಸಾಹಿತ್ಯ ಅಕಾಡೆಮಿಗೆ ಒಂದು ಕಾದಂಬರಿ ಬರಿತೀವೋ ಹೊರತು ಆ ಕಾದಂಬರಿಗೆ ವಸ್ತುವಾಗುವಂತ ನಮ್ಮ ಮನೆತನದೊಳಗಿನ ಹಿರಿಯರನ್ನೇ ಆರಿಸಿಕೊಂಡು ಬರೆಯುವಂತಹದ್ದು ಯಾಕೆ ನಮಗೆ ಹುಟ್ಟುವುದಿಲ್ಲ? ಆ ದೃಷ್ಟಿಯಿಂದ ಸುರೇಖ ಗಳಗತ್ರ ಬಗ್ಗೆ ಬರೆದ ಕಾದಂಬರಿ ಏನಿದೆ ಅದು ನನಗೆ ಅತ್ಯಂತ ಮಹತ್ವಪೂರ್ಣವಾದ. ಐ ಡೋಂಟ್ ವಾಂಟ್ ಟು ಡಿಬೇಟ್. ಈ ಶಾಂತ ಕವಿಗಳು ಮತ್ತು ನರಗುಂದಕರ ರಾಮರಾಯರ ಮನೆತನದ ಸಂಬಂಧ ಎಷ್ಟು ಗಾಢವಾಗಿತ್ತು ತಿಳ್ಕೊಂಡಂತಂದ್ರೆ, ಕೊನೆಯ 18 ವರ್ಷಗಳ ಕಾಲ ನರಗುಂದಕರ ರಾಮರಾಯರ ಮನೆತನದ ಸದಸ್ಯರಾಗಿ ಶಾಂತ ಕವಿಗಳು ಇದ್ರು ಅಂತ ಅನ್ನೋದು ದಾಖಲೆಗಳ ಮೂಲಕವಾಗಿ ನಮಗೆ ಕಂಡು ಬಂತು. ಮೊನ್ನೆ ಮನೆ ನೋಡ್ಲಿಕ್ಕೆ ಹೋಗಿದ್ನ, ಆ ಕಂಬ ಸಿಗ್ತದೇನೋ ಅಂತ ತಿಳ್ಕೊಂಡ. ಅಲ್ಲೇ ಬಾಳಾಚಾರ ಕಂಬ ಅಂತ ಒಂದು ಕಂಬದ ಅಂತ, ಅಲ್ಲೇ ಅವ್ರು ಬಾಳಾಚಾರ ಊಟ ಕೊಡ್ತಿದ್ರ. ಇವ್ರು ವಕೀಲರು ಕೋರ್ಟಿಗೆ ಹೋಗೋ ಗಡಿಬಿಡಿ ಸಲುವಾಗಿ ನಾವು ಊಟ ಮಾಡಿ ಹೋಗ್ಬೇಕು, ಬಾಳಾಚಾರ ಬರ್ಬಿಡ್ರು, ನಾವು ಊಟ ಮಾಡಿ ಹೋಗ್ಬೇಕು. ಅವ್ರು ಚಿತ್ರಾವತಿ ತಿರುವುಳ್ಳಾದ್ರಂತೂ ಇವ್ರು ಚಿತ್ರಾವತಿ ತಿರುವಂಗಿಲ್ಲ. ಅದು ದ್ವಾದಶಿ ದಿವಸ ತನಕ ನನಗೆ ಭಯಂಕರ ಕಠಿಣ ಆಗಿಬಿಡ್ತದ ಅಂತ ತಿಳ್ಕೊಂಡಿದ್ರು ಆಚಾರ್ಯರು. ಆ ರೀತಿಯಿಂದ ಹಳೆಯ ಒಂದು ಸಂಬಂಧಗಳು. ಬಾಳಾಚಾರ್ಯರ ಹೆಂಡತಿ ರಂಗೂಬಾಯಿ ತೀರ್ಕೊಂಡ್ಮೇಲೆ ಅವರು ವೈದ್ಯಕೀಯ ತೊಡಗಿದ್ರು. ರಂಗೂಬಾಯರು ವೈದ್ಯಕೀಯ ಇದ್ರೊಳಗೆ ಬಹಳ ಆಗಿನ ಕಾಲದೊಳಗೆ ಸ್ತ್ರೀಯರಿಗೆ ಬರುವಂತ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ಹೆಚ್ಚಿನ ಒಂದು ವಿಸ್ತೃತವಾದಂತ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವರು ಪ್ರಸಿದ್ಧರಾಗಿದ್ರು.